ಇರಬಾರ್ದು. ಯಾರ ಮೇಲೂ ಮನುಷ್ಯರಾಗಲಿ ಯಾರೇ ಆಗಲಿ ಯಾರ ಮೇಲೂ ನಾವು ಭರವಸೆ ಇಡ್ದಿರದೆ ದೇವ್ರನ್ನ ಒಬ್ಬನನ್ನೇ ನಂಬಬೇಕಂತೆ. ನಂಬಿದಾಗ ಖಂಡಿತ ದೇವರು ಜಯವನ್ನು ಕೊಡ್ತಾರೆ. ಅದರಲ್ಲಿ 4ನೇ ವಾಕ್ಯ ಓದೋಣ. Amen. Hallelujah. You only want to bring him down from his place of honor. You take a pleasure in life. You speak a words of blessing, but in your heart you curse him. Hallelujah. ಮನುಷ್ಯರು ಏನ್ ಮಾಡ್ತಾರಂದ್ರೆ ನಮ್ಮನ್ನ ಆಶೀರ್ವದಿಸ್ತಾರಂತೆ, ನೀನ್ ಚೆನ್ನಾಗಿರಪ್ಪ ಅಂತಾರೆ. ಆದ್ರೆ ಮನ್ಸಲ್ಲಿ ಬಂದು ಅಯ್ಯೋ ಇವ್ರು ಚೆನ್ನಾಗಿದ್ದು ಏನ್ ಮಾಡ್ತಾರೆ ಅಂತ ಮನ್ಸಲ್ಲಿ ಶಾಪ ಬಿಡೋರಾಗಿರ್ತಾರಂತೆ. ನಾವು ಬಂದು ಹೃದಯವನ್ನು ನೋಡಲ್ಲ. ಮನುಷ್ಯರು ಏನ್ ಮಾಡ್ತೀವಿ, ಮುಖಾನ ನೋಡ್ತೀವಿ, ಅವ್ರು ನಮ್ಮ ಹತ್ರ ಎಷ್ಟು ಸಿಹಿಯಾಗಿ ಮಾತಾಡ್ತಾರೆ ಅಂತ ನೋಡ್ತೀವಿ. ಆದ್ರೆ ದೇವ್ರು ಹೃದಯವನ್ನು ನೋಡೋರು. ನಾವೇನ್ ಮಾಡ್ಬೇಕು, ಮನುಷ್ಯರಲ್ಲಿ ನಾವು ಆನಂದಿಸೋರಾಗಿರ್ಬಾರ್ದು. ದೇವರ ಆಶೀರ್ವಾದ ಇದೆಯಾ, ದೇವರ ಅಭಿಷೇಕ ಇದೆಯಾ, ದೇವರ ಅದ್ಭುತ ನಡೆಯುತ್ತಾ ಅಂತ ನಾವು ಅದ್ರಲ್ಲಿ ನಂಬಿಕೆ ಆಗಿರ್ಬೇಕು. ಆಮೇಲೆ ನಾವು ಮನುಷ್ಯರಲ್ಲಿ ಭರವಸೆ ಇಟ್ರೆ ಮನುಷ್ಯ ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗೇ ಇರ್ತಾರೆ, ಅವ್ರ ಕಾರ್ಯ ಆಗೋ ತನಕ ಚೆನ್ನಾಗಿದ್ದು ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಾವು ಸ್ವಲ್ಪ ಏನೋ ಒಂದು ಅವರು ಸಹಾಯ ಕೇಳುವಾಗ ನಾವು ಮಾಡಿಲ್ಲ ಅನ್ಕೊಳ್ಳಿ, ಲೈಫ್ ಲಾಂಗ್ ಅದನ್ನ ಹೇಳಿ 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 ತೋರಿಸ್ತಾರೆ. ಆದ್ರೆ ದೇವ್ರು ಹಂಗಲ್ಲ. ನಾವು ಪ್ರಾರ್ಥನೆಯಲ್ಲಿ ಇಟ್ಟು ದೇವ್ರೇ ಅಂತ ನಾವು ಕರೆದಾಗ ದೇವ್ರು ನಮ್ಮ ಪಕ್ಕದಲ್ಲಿ ಇರ್ತಾರಂತೆ. ನಾವು ಮನುಷ್ಯರಲ್ಲಿ ನಾವು ಭರವಸೆ ಇಟ್ಟು ಕಾಯ್ದುಕೊಂಡು ಅವ್ರು ಸಹಾಯ ಮಾಡ್ತಾರೆ ಇವ್ರು ಸಹಾಯ ಮಾಡ್ತಾರೆ ಅಂತ ಕಾಯಕ್ಕಿಂತ ದೇವ್ರೇ ಸಹಾಯ ಮಾಡ್ಬೇಕು ಅಂತ ಕಾಯಿಗೆ ಖಂಡಿತ ದೇವ್ರು ಬಂದು ಸಹಾಯ ಮಾಡ್ತಾರೆ. ಅದರಲ್ಲಿ 12ನೇ ವಾಕ್ಯ ಓದೋಣ. ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳನ್ನು ತಕ್ಕ ಪ್ರತಿಫಲವನ್ನು ಕೊಡುವನಂತಾಗಿರುವುದಲ್ಲವೇ. 12. 12. And that is love is constant. You yourself, O Lord, reward everyone according to their deeds. Hallelujah. ದೇವ್ರು ಏನ್ ಮಾಡ್ತಾರಂದ್ರೆ ಅವ್ರವ್ರು ಮಾಡಿರೋ ಕಾರ್ಯಕ್ಕಾಗಿ ದೇವ್ರೇ ಪ್ರತಿಫಲವನ್ನು ಕೊಡ್ತಾರಂತೆ. ನಾವು ನೆನ್ಸ್ಕೊಂತೀವಿ, ನೋಡಿ ಆ ಮನುಷ್ಯ ಎಷ್ಟು ಚೆನ್ನಾಗಿದ್ದಾನೆ, ಅವರು ನೀತಿವಂತರ ಇಲ್ಲ ಬಟ್ ಚೆನ್ನಾಗಿದ್ದಾರೆ, ಬಟ್ ನಾವು ಇಷ್ಟು ನೀತಿಯಾಗಿದ್ರು ನಾವು ಇಷ್ಟು ಕಷ್ಟ ಬೀಳ್ತಾ ಇದೀವಲ್ಲ, ಇಲ್ಲ ದೇವ್ರಲ್ಲಿ ನಾವು ಭರವಸೆ ಇಟ್ಟು ನಾವು ಇಷ್ಟು ಕಷ್ಟ ಬೀಳ್ತಾ ಇದೀವಲ್ಲ. ಹಂಗಲ್ಲ, ದೇವ್ರು ಎಲ್ಲಾ ಕಾರ್ಯಕ್ಕೂ ತಕ್ಕ ಸಮಯದಲ್ಲಿ ಫಲವನ್ನು ಇಟ್ಟಿರ್ತಾರಂತೆ. ಬಿತ್ತಿಸೋಕೆ ಒಂದು ಕಾಲ ಉಂಟು, ಅದನ್ನ ನಾವು ಅಡ್ವಾಡೆ ಮಾಡಕ್ ಒಂದು ಕಾಲ ಉಂಟು, ಆ ಫಲನ ಅನ್ವಯಿಸಕ್ ಒಂದು ಕಾಲ ಉಂಟು. ಅದೇ ತರನೇ ನಾವು ಮಾಡುವ ಪ್ರಾರ್ಥನೆಗೆ ಖಂಡಿತ ದೇವರು ಫಲವನ್ನು ಕೊಡ್ತಾರೆ. ಒಂದೇ ಒಂದು ಮಾಡ್ಬೇಕು, ದೇವ್ರ ಪಾದದಲ್ಲಿ ಇಟ್ಟು ನಾವು ಭರವಸೆಯಿಂದ ಕಾಯ್ಬೇಕು. ಮನುಷ್ಯ ಹೇಳ್ಬಿಟ್ಟು ಇವತ್ತು ಅವ್ರು ಸಹಾಯ ಮಾಡ್ತಾರೆ, ನಾಳೆ ಅವ್ರು ಮಾಡ್ತಾರೆ ಅಂತ ನಿಶ್ಚಯ ಇಲ್ಲ. ಇಲ್ಲ ಅವ್ರು ಮಾಡ್ಬಿಟ್ಟು ಹಿಂದೆ ಹೇಳಿ ತೋರಿಸ್ಬೋದು, ಇಲ್ಲ ನಮಗೆ ಕಷ್ಟ ಕೊಡೋರಾಗಿರ್ಬೋದು, ಇಲ್ಲ ನಮ್ಮ ಹತ್ರದಿಂದ ಏನೋ ಕಾರ್ಯ ಆಗ್ಬೋದು, ಅದಕ್ಕಾಗಿ ಸಹಾಯ ಮಾಡೋರು ಇದ್ದಾರೆ. ಆದ್ರೆ ನಾವೇನ್ ಮಾಡ್ಬೇಕು, ದೇವರಲ್ಲಿ ನಾವು ಕಾಯ್ದು ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ಬಿಡುಗಡೆ ಕೊಡ್ತಾರೆ. ಮನುಷ್ಯ ಕೊಡುವ ಬಿಡುಗಡೆ ಬಂದು ಬೇರೆ ಸ್ವಲ್ಪ ಸಮಯಕ್ಕೆ, ಆದ್ರೆ ದೇವರು ಕೊಡುವ ಬಿಡುಗಡೆ ಬಂದು ನಿತ್ಯ ಜೀವ, ನಿತ್ಯ ಪ್ರೀತಿ ಅಂತೆ. ಅದು ಯಾವತ್ತೂ ಕದಲಲ್ಲ ಅಂತೆ. ಆದ್ರೆ ದೇವರಲ್ಲಿ ಭರವಸೆ ಇಟ್ಟು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವ